SR ಪಾಟೀಲ್ರು ಬೀಳ್ಗೆ ಅವ್ರದ್ದು ಆಗ್ಯದ. ಇವೆಲ್ಲವೂ ಅನೇಕ ಇನ್ನೂ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲಿ ಇವೆಲ್ಲ ಯಾಕೆ ಬರ್ತಾ ಇದ್ದಾವು ಅಂತೇಳಿ ಇವರೆಲ್ಲ ತೆಗೆದುಕೊಂಡು ಸರಿಯಾಗಿ ತುಂಬಿದ್ರೆ ಪ್ರಶ್ನೆ ಇಲ್ಲ, ಸಾಲ ತಗೊಂಡಿಲ್ಲ ಅಂತಲ್ಲ, ಅದನ್ನು ಮರಣಿಸ್ಬೇಕಲ್ಲ, ಮುಟ್ಟಿಸ್ಬೇಕಲ್ಲ ಅನ್ನುವಂಥ ಮಾತು ಇವೆಲ್ಲ ನಡೆಯಿದೆ. ಇತ್ತೀಚೆಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಸಹಿತ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಗಳು ಆರೋಪ ಮಾಡಿದರು, DCC ಬ್ಯಾಂಕ್ದಲ್ಲಿ ಲೋನ್ ತೊಗೊಂಡಿದ್ದು ವಾಪಸ್ ಮಾಡಿಲ್ಲ ಅಂತೇಳಿ. ಅಂದರೆ ಈ ಎಲ್ಲ ಸಾಹುಕಾರಿ ನೆಲೆಗಟ್ಟಿನಲ್ಲಿ ಈ ಒಂದು ಸಾಲನ ಕೊಡುವಂಥ ಪದ್ಧತಿ ಸಹಕಾರ ರಂಗದಲ್ಲಿ ಬರೋದ್ರಿಂದಾಗೆ ಸಹಕಾರ ರಂಗ ಮುಂದಿನ ದಿನದಲ್ಲಿ ಪೂರ್ತಿಯಾಗಿ ಕೊಲ್ಯಾಪ್ಸ್ ಆಗ್ತದಲ್ಲ ಅನ್ನುವಂಥದ್ದು. ಇದು ಯಾವುದೇ ಕೇವಲ ಬರೀ BJP ಕಾಂಗ್ರೆಸ್ ಘಟ ಸಂಬಂಧಿಸಿದಂತಲ್ಲ, ಎಲ್ಲ ಪಕ್ಷಗಳು ಹೆಚ್ಚು ದುರುಪಯೋಗ ಮಾಡ್ಕೊಳ್ತಾ ಇದ್ದಾವೆ, ಅದರಲ್ಲೂ ರಾಜಕಾರಣಿಗಳು ಅಂತೇಳಿ. ಮತ್ತು ನಾವು ರಾಷ್ಟ್ರ ಮಟ್ಟದಲ್ಲಿ ಕೇಳ್ತಾ ಇದ್ದೀವಿ, ಅದಾನಿ ಅಂಬಾನಿ ಇನ್ನುಳಿದ ಕಾರ್ಪೊರೇಟ್ಗಳು, ಮಲ್ಯ ವಿಜಯ್ ಮಲ್ಯ ಮತ್ತು ಚೌಕ್ಸಿ ಇದು ಅನೇಕ ಹೆಸರು ಕೇಳ್ತಾ ಇದ್ರು, ನೀರವ್ ಮೋದಿ ಇವರೆಲ್ಲ ಹೆಸರು ಕೇಳ್ತಾ ಇದ್ದೀವಿ. ದುಡ್ಡು ಎಬ್ಬಿಸ್ಕೊಂಡು 10-15 ಸಾವಿರ ಕೋಟಿಗಳು ಎಬ್ಬಿಸ್ಕೊಂಡು ಹೋಗಿಬಿಟ್ರು, ಬೇರೆ ದೇಶಗಳಿಗೆ ಹಾರಿದ್ರು ಅಂತೇಳಿ. ಆದರೆ ಅವ್ರು ವ್ಯಾಪಾರಿಗಳಾಗಿದ್ರು ಗಮನಿಸ್ಬೇಕಾದ್ರೆ ಇವರು ರಾಜಕಾರಣಿಗಳು. ಇಲ್ಲೇ ಇವು ನಮ್ಮ ಸಹಕಾರಿ ರಂಗದ ಈ ರಂಗದ ಅಫೆಕ್ಸ್ ಬ್ಯಾಂಕ್ನಲ್ಲೇ ಸಾಲ 100 ಕೋಟಿ ತೆಗೆದುಕೊಳ್ಳೋದು, ಅದನ್ನು ಕಟ್ಲಾರ್ದು ಹೋಗೋದು, ಕಟ್ಬ್ಯಾಕ್ ಮಾಡಿಕೊಂಡು ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡ್ಕೊಂಡು ಹೋಗೋದು, OTS ಮಾಡ್ಕೊಂಡು ಹೋಗುವಂಥವು ಇಲ್ಲಿ ಕಾಣ್ತಾ ಇದ್ದೀವಿ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಈ ರೀತಿಯಾಗಿ ಕೋಆಪರೇಟಿವ್ ಒಂದು ವ್ಯವಸ್ಥೆ ಯಾರಿಗೆ ಅನುಕೂಲ ಆಗಬೇಕಾಗಿತ್ತು ಅಂದ್ರೆ ರೈತರಿಗೆ ಅನುಕೂಲ ಆಗಬೇಕಾಗಿತ್ತು, ರೈತನ ಬದುಕಿಗೆ ಅನುಕೂಲ ಆಗಬೇಕಾಗಿತ್ತು. ಅದಾಗಲಾರದೆ ಇವತ್ತು ಯಾರ್ಯಾರಿಗೂ ಉಪಯೋಗ ಆಗ್ತಾ ಇದ್ದಾವೆ. ಮತ್ತು ಶುಗರ್ ಫ್ಯಾಕ್ಟ್ರಿ ಯಾರಿಗಪ್ಪ ಅಂತಂದರೆ ಇದು ಕೇವಲ ರಾಜಕೀಯ ಮಾಡುವಂಥ ರಾಜಕೀಯ ಜನರಿಗೆ ಅಂತ, ರಾಜಕೀಯ ಕೈ ದುಡ್ಡನ್ನು ತೆಗೆದುಕೊಂಡು